ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ವೈಶಾಖ ಮಾಸ 3 ಮೇ 2026ರಿಂದ 9 ಮೇ 2026ರವರೆಗಿನ ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಚಂದ್ರ ಈ ವಾರದಲ್ಲಿ ಪ್ರಥಮವಾಗಿ ವೃಶ್ಚಿಕ ರಾಶಿಯಿಂದ ಮಕರ ರಾಶಿಯವರೆಗೆ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಮೊದಲನೆಯದಾಗಿ ಅನುರಾಧ ನಕ್ಷತ್ರದಲ್ಲಿ ಸಂಚಾರ, ತದನಂತರ ಜ್ಯೇಷ್ಠ ನಕ್ಷತ್ರ, ಮೂಲ ನಕ್ಷತ್ರ, ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರ, ಹಾಗೆ ಶ್ರವಣ ನಕ್ಷತ್ರದಲ್ಲಿ ಈ ವಾರದಲ್ಲಿ ಸಂಚಾರವನ್ನು ಮುಗಿಸ್ತಾರೆ. ಹಾಗಾಗಿ ಈ ವಾರದ ಫಲಾನುಫಲಗಳು ಹೇಗಿರುತ್ತೆ ದ್ವಾದಶ ರಾಶಿಗಳಿಗೆ ತಿಳ್ಕೊಳ್ತಕ್ಕಂಥ ಸಮಯದ ಜೊತೆ ಗ್ರಹಗಳ ಸ್ಥಿತಿಗತಿಗಳು ಒಮ್ಮೆ ನೋಡಬೇಕಾಗುತ್ತೆ. ಗ್ರಹಗಳು ಯಾವುದಾದ್ರೂ ಬದಲಾವಣೆಯನ್ನು ತಗೊಳ್ಳೋದು ಒಂದೇ ಒಂದು ಗ್ರಹ ಮಾತ್ರ ಬುಧ ನೀಚ ರಾಶಿಯಿಂದ ಈ ಮೇಷರಾಶಿಗೆ ಪ್ರವೇಶ, ಅಂದರೆ ಮೀನದಿಂದ ಮೇಷಕ್ಕೆ ಪ್ರವೇಶವನ್ನು ಮಾಡಿದೆ. ಸೂರ್ಯ ಯಥಾಸ್ಥಿತವಾಗಿ ಮೇಷರಾಶಿಯಲ್ಲಿರ್ತಕ್ಕಂಥದ್ದು. ಸೂರ್ಯ ಬುಧನ ಸಂಯೋಗ, ಬುಧಾದಿತ್ಯ ಯೋಗ, ಇದೊಂದು ಭಾಳ ವಿಶೇಷವಾಗಿರತಕ್ಕಂಥ ಒಂದು ಸಂಯೋಗ. ಶುಕ್ರ ಯಥಾಸ್ಥಿತವಾಗಿ ವೃಷಭ ರಾಶಿಯಲ್ಲಿದ್ದಾನೆ. ಮಿಥುನ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು. ಸಿಂಹರಾಶಿಯಲ್ಲಿ ಕೇತು ಸ್ಥಿತವಾಗಿದ್ದಾನೆ. ಕುಂಭರಾಶಿಯಲ್ಲಿ ರಾಹು ಸ್ಥಿತವಾಗಿರ್ತಕ್ಕಂಥದ್ದು. ಶನಿ ಮತ್ತು ಕುಜ ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ. ಈ ಒಂದು ಇದು ಗ್ರಹಗಳ ಸ್ಥಿತಿಗತಿಗಳು. ಮುಖ್ಯವಾಗಿ ನಾವು ನೋಡಬೇಕಾಗಿರೋದು, ನೋಡಿ, ಚಂದ್ರ ಪ್ರಾರಂಭ ಹಂತದಲ್ಲಿ ವೃಶ್ಚಿಕ ರಾಶಿಯಿಂದ ಹೋಗ್ತಕ್ಕಂಥದ್ದಿದೆ. ಹಾಗಾಗಿ ದ್ವಾದಶ ರಾಶಿಗಳಿಗೆ ಈ ವಾರದಲ್ಲಿ ಏನು ಫಲಗಳು ಲಭ್ಯವಾಗುತ್ತೆ, ಯಾವುದರಲ್ಲಿ ಉತ್ಕೃಷ್ಟತೆ ಇರುತ್ತೆ, ಯಾವುದರಲ್ಲಿ ನಿಕೃಷ್ಟತೆ ಇರತಕ್ಕಂಥದ್ದು ಇರ್ತದೆ. ಎಚ್ಚರಿಕೆ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅಷ್ಟೇ. ನಾನೆಲ್ಲ ಬದಲಾವಣೆ ಮಾಡ್ತೀನಿ ಅನ್ನೋಕ್ಕೆ ಯಾವುದೇ ಜ್ಯೋತಿಷ್ಯದ ವರ್ಗ, ಯಾವುದೇ ಜ್ಯೋತಿಷ್ಯರಾದರೂ ಯಾವುದು ಬದಲಾವಣೆ ಆಗೋದಿಲ್ಲ. ಈ ರೀತಿ ಬರ್ತದೆ. ಈ ರೀತಿಗೆ ನೀವು ಹೇಗೆ ಬರ್ತಕ್ಕಂಥ ಆಪತ್ತುಗಳನ್ನು ತಪ್ಪಿಸ್ಕೋಬಹುದು ಅಂತಕ್ಕಂಥ ಮಾರ್ಗದರ್ಶನ ಈ ಜ್ಯೋತಿಷ್ಯದ ಒಂದು ತತ್ವ. ಮೊದಲು ಮೇಷರಾಶಿಯವರಿಗೆ ಈ ವಾರದ ಫಲಾನುಫಲಗಳು ನಾವು ನೋಡಿದಾಗ ಮೊದಲೇ ಭಾಗದಲ್ಲಿ ಅನುರಾಧ ನಕ್ಷತ್ರದಲ್ಲಿ ಹಾದು ಹೋಗ್ತದೆ ಶನಿಯ ನಕ್ಷತ್ರ. ತದನಂತರದಲ್ಲಿ ಬುಧನ ನಕ್ಷತ್ರ. ವಾರದ ಪ್ರಥಮ ಹಂತ ಅಂತ ನಾವು ನೋಡಿದಾಗ ಪ್ರಥಮ ಹಂತದಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಇಲ್ಲಿ ಮೇಷರಾಶಿ ಒಂದೇ ಒಂದು ಎಚ್ಚರಿಕೆ, ಮೊದಲು ನಾನು ಈಗ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಂತಕ್ಕಂಥ ಗಂಟೆಯನ್ನು ಶನಿ ಕೊಡ್ತಾರೆ. ಅನುರಾಧ ನಕ್ಷತ್ರದಲ್ಲಿ ಸ್ವಲ್ಪ ಕಾರ್ಯದಲ್ಲಿ ಸ್ವಲ್ಪ ಒತ್ತಡ ಇರ್ತಕ್ಕಂಥದ್ದು ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ತಕ್ಕಂಥದ್ದು ಮೇಷರಾಶಿಯವರಿಗೆ ವಾರದ ಮೊದಲ ಭಾಗ. ತದನಂತರದಲ್ಲಿ ಖಂಡಿತವಾಗಿ ನೋಡಿ, ಸೂರ್ಯ ಬುಧ ಉಚ್ಚಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ ಬುಧನೊಟ್ಟಿಗಿದ್ದಾನೆ. 3 ಮತ್ತು 6 ಅಧಿಪತಿ. ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಇದು. ಲಗ್ನದಲ್ಲಿ ಸೂರ್ಯ ಬುಧರಿದ್ದಾಗ ಅಲ್ಲಿ ಕೂಡ ಜ್ಯೇಷ್ಠ ನಕ್ಷತ್ರ, ತದನಂತರದಲ್ಲಿ ಮೂಲ ನಕ್ಷತ್ರ, ತದನಂತರದಲ್ಲಿ ಬರ್ತಕ್ಕಂಥದ್ದು ಶುಕ್ರ 2ರ ಸ್ಥಾನದಲ್ಲಿದ್ದಾನೆ. ಸೂರ್ಯ ತನ್ನದೇ ಆಗಿರ್ತಕ್ಕಂಥ ನಕ್ಷತ್ರದಲ್ಲೇ ಸಂಚಾರವನ್ನು ಮಾಡ್ತಾರೆ. ಭಾಗ್ಯದಲ್ಲಿ ಚಂದ್ರ ಸ್ಥಾನವನ್ನು ಸಂಚಾರವನ್ನು ಮಾಡ್ತದೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾಲ ಮೇಷ, ಅಂದರೆ ಈ ವಾರದಲ್ಲಿ ವಿಶೇಷತೆ ಮೊದಲ ಭಾಗದಲ್ಲೇ ಸ್ವಲ್ಪ ಸಮಸ್ಯೆ ಇದ್ದು ತದನಂತರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಈ ವಾರದ ಮೊದಲ ಭಾಗದಲ್ಲಿ ಬರ್ತಕ್ಕಂಥ ಆಪತ್ತನ್ನು ತಪ್ಪಿಸ್ಕೊಡೋದು ಭಾಳ ವಿಶೇಷತೆ ಆಗ್ತದೆ. ನಿಮ್ಮ ಹಣಕಾಸು ವಹಿವಾಟುಗಳಾಗಿರ್ಬೋದು, ಮೇಲಾಗಿ ನೀವು ಮಾಡ್ತಕ್ಕಂಥ ಯಾವುದೇ ಕಾರ್ಯದಲ್ಲಿ ಯಶಸ್ಸನ್ನು ಸಿಗ್ತಕ್ಕಂಥದ್ದು ಇರ್ತದೆ. ಕೋರ್ಟ್ ಕಚೇರಿಯ ವಿಚಾರಗಳಲ್ಲಿ ಆಗಿರ್ಬೋದು, ಸರ್ಕಾರಿ ಕೆಲಸಗಳ ವಿಚಾರಗಳಲ್ಲಾಗಿರ್ಬೋದು ಯಶಸ್ಸು ಖಂಡಿತವಾಗಿ ಮೇಷರಾಶಿಯವರಿಗೆ ಲಭ್ಯತೆ ಇದೆ. ದ ರಿಲೀಫ್ ವಾರ ಇದು ಕೂಡ ಖಂಡಿತವಾಗಿ ಕೂಡ ಇದೊಂದು ವಿಶೇಷವಾಗಿರ್ತಕ್ಕಂಥ ವಾರ ಕೂಡ ಆಗುತ್ತೆ. ವಿದ್ಯಾರ್ಥಿಗಳಾಗಿರ್ಬೋದು, ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ವೈವಾಹಿಕ ಜೀವನದಲ್ಲೇ ಆಗಿರ್ಬೋದು ಹೊಸ ರೀತಿಯಾದಂಥ ಅನುಭವ ಈ ವಾರದಲ್ಲಿ ಮೇಷರಾಶಿಯವ್ರಿಗಾಗುತ್ತೆ. ಖಂಡಿತವಾಗಿ ಇದೊಂದು ವಿಶೇಷವಾಗಿರ್ತಕ್ಕಂಥ ವಾರ. ನೀವು ಮಾಡಬೇಕಾಗಿರ್ತಕ್ಕಂಥ ಏಕೈಕದ್ದು ಶಿವನ ಅಷ್ಟೋತ್ತರಗಳನ್ನು ಪ್ರತಿದಿನ ಜಪವನ್ನು ಮಾಡಿ. ಓಂ ನಮಃ ಶಿವಾಯ, ಶಿವಾಯ ಓಂ, ಅಥವಾ ಶಿವನ ಅಷ್ಟೋತ್ತರಗಳನ್ನು
ಪಠಣೆಯನ್ನು ಮಾಡಿ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಾ ಬನ್ನಿ. ಖಂಡಿತವಾಗಿ ಅದ್ಭುತವಾಗಿರ್ತಕ್ಕಂಥ ವಾರ ಆಗ್ತದೆ. ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಏನಾದರೂ ವಿಶೇಷತೆ ಇದೆಯಾ? ಮೊದಲ ಭಾಗದಲ್ಲೇ ಸಪ್ತಮದಲ್ಲಿ ಚಂದ್ರ ಹಾದು ಹೋಗ್ತದೆ, ಶನಿಯ ನಕ್ಷತ್ರದಲ್ಲಿ ಲಾಭದಲ್ಲಿ ಹಾದು ಹೋಗ್ತದೆ. ಆದರೆ ನೋಡಿ, ಧನಾಧಿಪತಿ ನಷ್ಟಸ್ಥಾನ, ಚತುರ್ಥಾಧಿಪತಿ ನಷ್ಟಸ್ಥಾನ, ಶುಕ್ರ ಲಗ್ನದಲ್ಲಿದ್ದಾನೆ. ಮಧ್ಯಭಾಗದ ನೋಡಿ, ಮೊದಲ ಭಾಗ ಸ್ವಲ್ಪ ಓಕೆ ಚೆನ್ನಾಗಿ ಅಂತಕ್ಕಂಥ ಮಾತುಗಳು, ಬಿಸ್ನೆಸ್ ಚೆನ್ನಾಗಿ ನಡೀತದೆ ಅಂತಕ್ಕಂಥದ್ದೆಲ್ಲ ಇರ್ತದೆ. ಬಟ್ ಮಧ್ಯಭಾಗದಲ್ಲಿ ಸ್ವಲ್ಪ ತೊಡಕುಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ, ನಷ್ಟ ಆಗ್ತಕ್ಕಂಥ ಸನ್ನಿವೇಶಗಳಿದೆ. ಲಗ್ನದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡುಬರ್ತದೆ. ಈ ವಾರದಲ್ಲಿ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ನಷ್ಟ ಸ್ಥಾನ, ಕುಟುಂಬದ ವ್ಯಾಜ್ಯಗಳು ಕಾಣಿಸ್ಕೋಬೋದು, ನೆಮ್ಮದಿ ಇರ್ತಕ್ಕಂಥ ಸಾಧ್ಯತೆ ಬರ್ತದೆ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ, ಇನ್ನು ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು, ಬಿಸ್ನೆಸ್ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಬಂತು ಅಂದ್ರೂ ಸಹಿತವಾಗಿ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದ್ದಾರೆ. ವೃಷಭ ರಾಶಿ ಸ್ವಲ್ಪ ಜಾಗರೂಕತೆ ಆಗಿರ್ತಕ್ಕಂಥದ್ದು ಭಾಳ ಮುಖ್ಯ ಹಣಕಾಸಿನ ವಿಚಾರದಲ್ಲಿ. ಹಾಗೆ ತದನಂತರದಲ್ಲಿ ಬರ್ತಕ್ಕಂಥ ಪೂರ್ವಾಷಾಢ ನಕ್ಷತ್ರ, ಶುಕ್ರ ಲಗ್ನದಲ್ಲೇ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಸ್ಥಿತಿಗತಿಗಳು ಕೂಡ ಸ್ವಲ್ಪ ಶುಭವನ್ನು ಕೊಡುತ್ತೆ. ಮತ್ತೆ ಬರ್ತಕ್ಕಂಥ ಸೂರ್ಯ ನಕ್ಷತ್ರ ನಷ್ಟದಲ್ಲಿದ್ದಾನೆ, ಕೇತುವಿನ ನಕ್ಷತ್ರ ಅಲ್ಲೂ ಕೂಡ ಚತುರ್ಥ ಸ್ಥಾನ, ಸೂರ್ಯನ ಫಲಗಳನ್ನು ಕೂಡ ಈ ಒಂದು ಕೇತು ಕೊಡೋದ್ರಿಂದ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಈ ವಾರ ಅಷ್ಟು ಉತ್ತಮದ ಕಾಲವಲ್ಲ, ಸ್ವಲ್ಪ ಜಾಗರೂಕತೆ ಇರಬೇಕಾಗುತ್ತೆ. ಈ ವಾರದಲ್ಲಿ ಸ್ವಲ್ಪ ನಷ್ಟ ಜಾಸ್ತಿ ಇರೋದ್ರಿಂದ, ಹಾಗೆ ಅವಕಾಶಗಳು ಕೂಡ ಕೈ ತಪ್ಪೋದ್ರಿಂದ ಅಷ್ಟು ಉತ್ತಮವಾಗಿರ್ತಕ್ಕಂಥ ನಿರ್ವಹಣೆ ವೃಷಭ ರಾಶಿಯವರಿಗೆ ಕಂಡುಬರದಲ್ಲೇ ಇರತಕ್ಕಂಥ ಕಾರಣಾಂತರಗಳಿಂದ ಇವರು ಸಾಧ್ಯವಾದ ವೃಷಭ ರಾಶಿಯವರು ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಹಂಚಿ ಸ್ವಲ್ಪ ಹಸಿರು ವಸ್ತ್ರದಾನ ಸುಮಂಗಳಿಯರಿಗೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಬಿಸ್ನೆಸ್ ವಹಿವಾಟುಗಳಲ್ಲೂ ಕೂಡ ಅಷ್ಟು ಉತ್ತಮತೆ ಇರೋದಿಲ್ಲ. ಬಟ್ ಓನ್ಲಿ ಲಗ್ನದಲ್ಲೇ ಶುಕ್ರನಿದ್ದಾನೆ, ಒಂದು ಸ್ವಲ್ಪ ಬಲವಿರ್ತದೆ. ನೀವು ದುರ್ಗಾ ದೇವತೆಯ ಮಂತ್ರವನ್ನು ಪ್ರತಿದಿನ ತಾವು ಪಠಣೆಯನ್ನು ಮಾಡಿ. ದುರ್ಗಾ ಮಂತ್ರಗಳು ಓಂ ರೀಂ ಧುಂ ದುರ್ಗಾಯೈ ನಮಃ, ಈ ರೀತಿಯಾದಂಥ ಬೀಜಾಕ್ಷರಿ ಮಂತ್ರಗಳು ನಿಮ್ಮನ್ನು ಪ್ರೊಟೆಕ್ಷನ್ಸ್ ಮಾಡುತ್ತೆ. ದಾಂಪತ್ಯದ ವಿಚಾರದಲ್ಲೂ ಕೂಡ ಈಚಿನ ಅಂದರೆ ಸುಖ ಇಲ್ಲದಲ್ಲೇ ಇರತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಸ್ವಲ್ಪ ನೆಮ್ಮದಿ ಕೆಡ್ತಕ್ಕಂಥ ವಾರವಾಗೋದ್ರಿಂದ ಸ್ವಲ್ಪ ಜಾಗರೂಕತೆ ಇರಲಿ. ಮಿಥುನ ರಾಶಿಯವ್ರಿಗೆ ಏನಾದರೂ ವಿಶೇಷತೆ ಇದೆಯಾ? ಖಂಡಿತವಾಗಿ ತಮ್ಮ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಕಾಲ. ಖಂಡಿತವಾಗಿ ಮಿಥುನ ರಾಶಿಯವ್ರಿಗೆ ಇದೊಂದು ವಿಶೇಷವಾಗಿ ಯಾವುದಾದ್ರೂ ಮುಖ್ಯ ಯಾವುದಾದ್ರೂ ಕೆಲಸಗಳಲ್ಲಿ ತಲ್ಲೀನತೆಯನ್ನು ಕಾಣ್ತಕ್ಕಂಥ ಒಂದು ದಿನಮಾನಗಳು ಇಲ್ಲಿ ಕಂಡು ಬರ್ತಾ ಇದೆ. ನಿಮ್ಮ ದೃಢವಾಗಿರ್ತಕ್ಕಂಥ ನಿರ್ಧಾರ ಮಿಥುನ ರಾಶಿಯವ್ರಿಗೆ ಈ ವಾರದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭವನ್ನು ಕೊಡುತ್ತೆ. ಖಂಡಿತವಾಗಿ ಲಾಭಾದಿ ಅಂದರೆ ನಿಮ್ಮ ರಾಶಿ ಅಧಿಪತಿ ಸೂರ್ಯನೊಟ್ಟಿಗೆ ಉಚ್ಚ ಸೂರ್ಯನೊಟ್ಟಿಗೆ ಇರೋದ್ರಿಂದ ನಿಮ್ಮ ತೋಳ್ಬಲದಿಂದ ಗೆಲ್ತೀರಿ, ಕೂಡ ಮ್ಯಾಕ್ಸಿಮಮ್ ಗೆಲ್ತೀರ. ಮಾತುಗಳು ಕೂಡ ಅಷ್ಟೇ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ, ಲಾಭವನ್ನು ತಂದುಕೊಡುತ್ತೆ. ಅದರಲ್ಲಿ ಯಾವುದೇ ಆದಂಥ ಡೌಟ್ ಬೇಡ. ವಿಶೇಷವಾಗಿರ್ತಕ್ಕಂಥ ಫಲಗಳು ಈ ಒಂದು ರಾಶಿಯವರಿಗೆ, ಮಿಥುನ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಕೆಲಸದ ವಿಚಾರದಲ್ಲಾಗಿರ್ಬೋದು, ಎಲ್ಲ ವಿಚಾರದಲ್ಲೂ ಕೂಡ ವಿಶೇಷತೆ ಇರುತ್ತೆ. ಸ್ವಲ್ಪ ದಾಂಪತ್ಯ ಜೀವನ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬರ್ತಕ್ಕಂಥಿರುತ್ತೆ. ಶುಕ್ರ 12ರ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ನೀವು ಶುಕ್ರನ ಶಾಂತಿ ಅಷ್ಟೊಂದು ಮಾಡ್ಕೊಳ್ಳಿ. ಶುಕ್ರನ ಶಾಂತಿ ಸ್ವಸ್ಥಾನದಲ್ಲಿರೋದ್ರಿಂದ ಜಾಗರೂಕತೆಯಲ್ಲಿ ಮಾಡ್ಕೋಬೇಕಾಗುತ್ತೆ. ಭಾಳ ಸರಳವಾಗಿರ್ತಕ್ಕಂಥ ವಿಧಾನ. ಮಂಗಳವಾರ ಹಾಗೆ ಶುಕ್ರವಾರಗಳಂದು ದುರ್ಗಾದೇವಿ ದೇವಸ್ಥಾನಕ್ಕೆ ತುಪ್ಪದ ದೀಪದ ಆರಾಧನೆ ಮಾಡಿ ಬನ್ನಿ, ಸಾಕು. ಬೇರೆ ಏನು ಮಾಡಬೇಡಿ. ಆಗಿಂದಾಗೆ ಸ್ವಲ್ಪ ದಿನ ಬಿಟ್ಟು ದಿನ ಸ್ವಲ್ಪ ಇರುವೆ ಗೂಡಿಗೆ ಸಕ್ಕರೆಯನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬರ್ತದೆ. ಯಾಕೆಂದರೆ ಸ್ವಲ್ಪ ಗ್ಯಾಸೈಟಿಸ್ ಇರ್ತಕ್ಕಂಥ ಕಾಲ ಕೂಡ ಆಗ್ತದೆ. ಚಂದ್ರ ಅನುರಾಧ ನಕ್ಷತ್ರ 6ರ ಸ್ಥಾನದಲ್ಲಿ ಹಾದು ಹೋಗ್ತಕ್ಕಂಥದ್ದು ಈ ಒಂದು ವಾರದ ಪ್ರಥಮ ಹಂತದಲ್ಲಿ ಆಗಿರೋದ್ರಿಂದ ಖಂಡಿತವಾಗಿ ಹೆಸರು ಕೀರ್ತಿ ಪ್ರತಿಷ್ಠೆ ಯಾವುದೇ ಆಗಲಿ ಗೆಲ್ತಕ್ಕಂಥ ಮನೋಭಾವತೆ ಇರುತ್ತೆ. ಯಾರನ್ನು ಬೇಕಾದ್ರೆ ಎದುರಿಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರ್ತದೆ. ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲೂ ಕೂಡ ವಿಶೇಷತೆ ಬರುತ್ತೆ. ಯಾವುದೇ ನಿರ್ಧಾರಗಳನ್ನು ನೋ ವೇ ನಾನು ತಗೊಳ್ತೀನಿ, ನಾನು ಮಾಡ್ತೀನಿ ಅಂತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿ ಬರ್ತದೆ. ಖಂಡಿತವಾಗಿ ಈ ವಿಶೇಷತೆ ಮಿಥುನ ರಾಶಿಯವರಿಗೆ ವಾರದಲ್ಲಿ ತುಂಬ ಚೆನ್ನಾಗಿದೆ. ಖಂಡಿತ ಒಳ್ಳೆಯದಾಗಲಿ. ನೀವು ಮಾಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥದ್ದು ಗುರುವಿನ ಆರಾಧನೆ. ಹಾಗೆ ಇಡೀ ಒಂದು ವಾರದಲ್ಲಿ ಗುರುವಿನ ಮಂತ್ರಗಳನ್ನು ಹೇಳ್ತಾ ಬನ್ನಿ, ಖಂಡಿತ ಶುಭವಾಗ್ತದೆ. ಹಾಗೆ ಕಟಕ ರಾಶಿಯವರ ಈ ವಾರದ ಫಲ ಹೇಗಿರುತ್ತೆ
ನೋಡಿ, ಕಟಕ ರಾಶಿಯವ್ರಿಗೆ ಮೊದಲ ಭಾಗ ಸ್ವಲ್ಪ ಸಣ್ಣ ಲೇಸಿನೆಸ್ಸು, ಅವಕಾಶಗಳು ಅಥವಾ ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ತದನಂತರದಲ್ಲಿ ಕಟಕ ರಾಶಿಯವ್ರಿಗೂ ಸಹಿತವಾಗಿ ವಿಶೇಷವಾಗಿರ್ತಕ್ಕಂಥ ಕಾಲ. ಲಾಭ, ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಲಾಭ, ಬೆಳಗಿ ಲಾಭಾಧಿಪತಿ ಲಾಭಸ್ಥಾನದಲ್ಲೇ ಇದ್ದಾನೆ, ವ್ಯಾವಹಾರಿಕವಾಗಿರ್ತಕ್ಕಂಥ ಲಾಭಗಳು ಕೂಡ ಇದೆ. ಕಟಕ ರಾಶಿ ತಾವು ನಿಮ್ಮ ಯಾವುದೇ ಒಂದು ಕೆಲಸದಲ್ಲೂ ಕೂಡ ಉತ್ಕೃಷ್ಟವಾಗಿರ್ತಕ್ಕಂಥದ್ದನ್ನು ಸಾಧಿಸ್ತೀರಿ. ಈ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ಮಾತ್ರ ಸಾಕು. ಮ್ಯಾಕ್ಸಿಮಮ್ ಈ ಒಂದು ಕಟಕ ರಾಶಿಯವ್ರಿಗೆ ಭಾಗ್ಯದಲ್ಲಿ ಇರ್ತಕ್ಕಂಥದ್ದು ಕುಜ ಮತ್ತು ಚಂದ್ರ ಅಂದರೆ ಶನಿ ಇದ್ದಾರೆ. ತಂದೆಯೊಟ್ಟಿಗಿನ ವಾಗ್ವಾದವನ್ನು ತಪ್ಪಿಸ್ಬಿಡಿ ಸಾಕು. ಇನ್ನು ಮಿಕ್ಕ ಕಾರ್ಯಗಳೆಲ್ಲ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯವಾಗ್ತಕ್ಕಂಥದ್ದು, ರಾಜಕೀಯ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಇರುತ್ತೆ. ಹಣಕಾಸಿನ ವಹಿವಾಟುಗಳು ಕೂಡ ಕಟಕ ರಾಶಿಯವರಿಗೆ ಚೆನ್ನಾಗಿ ನಡೆಯುತ್ತೆ. ತಾವು ಅಂದುಕೊಂಡಿರ್ತಕ್ಕಂಥ ಕಾರ್ಯದಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಕೇವಲ ತಾವು ಸೋಂಬೇರಿತನವನ್ನು ಬಿಟ್ಟು ಈ ವಾರದಲ್ಲಿ ಕಾರ್ಯಪ್ರವೃತ್ತರಾದರೆ ಸಾಕು. ಮಸ್ಟ್ ಆ್ಯಂಡ್ ಶುಡ್ ವೆರಿ ಗುಡ್ ಟೈಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಖಂಡಿತವಾಗಿ ಕಟಕ ರಾಶಿಯವರಿಗೆ ವಾರದಲ್ಲಿ ಶುಭದ ಫಲ ಲಭ್ಯವಾಗ್ತಕ್ಕಂಥದ್ದು ಇರುತ್ತೆ. ಸಿಂಹರಾಶಿಯ ಫಲಾಫಲ. ಸಿಂಹರಾಶಿಯವ್ರಿಗೆ ಮೊದಲ ಭಾಗದಲ್ಲೇ ಸ್ವಲ್ಪ ಸಂಕಷ್ಟಗಳು ಪ್ರಾರಂಭವಾಗ್ತಕ್ಕಂಥದ್ದಿದೆ. ತದನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ತಕ್ಕಂಥದ್ದು ಇರುತ್ತೆ. ಲಾಭದಲ್ಲಿ ಇದ್ದಕ್ಕಿದ್ದಾಗೆ ಧನಾಗಮದ ಕಾಲವಾಗ್ತಕ್ಕಂಥದ್ದು ಕೂಡ ಇದೆ. ಅದೇ ರೀತಿಯಾಗಿ ಹೆಸರು ಕೀರ್ತಿ ಪ್ರತಿಷ್ಠೆ, ಹಾಗೆ ತಾವು ಮಾಡ್ತಕ್ಕಂಥ ಕಾರ್ಯದಲ್ಲಿ ಜಯ, ಸಣ್ಣ ಪ್ರಯಾಣಗಳಿರ್ತಕ್ಕಂಥ ವಾರ ಕೂಡ ಈ ಸಿಂಹರಾಶಿಯವ್ರಿಗೆ ಲಭ್ಯತೆ ಆಗುತ್ತೆ. ಕೇವಲ ನೀವು ಸಿಂಹರಾಶಿಯವರಾಗಿದ್ದರೆ ಇಡೀ ಒಂದು ವಾರದಲ್ಲಿ ತ್ರಯಂಬಕ ಮಂತ್ರವನ್ನು ಹೇಳ್ಕೊಳ್ಳಿ. ಆಗಿಂದಾಗ್ಗೆ ಸ್ವಲ್ಪ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಾ ಇದ್ದರೆ ಖಂಡಿತ ಈ ವಾರದಲ್ಲಿ ಶುಭ ಫಲಗಳು ಪ್ರಾಪ್ತಿಯಾಗೋದ್ರಲ್ಲಿ ಡೌಟೇ ಇಲ್ಲ. ಲಾಭಸ್ಥಾನದಲ್ಲಿರ್ತಕ್ಕಂಥ ಗುರು, ದಶಮ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ, ಹಾಗೆ 9ರ ಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ ಮತ್ತು ಬುಧ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಮೊದಲ ಭಾಗದಲ್ಲೇ ಸ್ವಲ್ಪ ಶನಿಯ ನಕ್ಷತ್ರದಲ್ಲಿ ಹಾದು ಹೋಗೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಸಂಕಷ್ಟಗಳು, ವಾಹನಾದಿಗಳಿಂದ ಸ್ವಲ್ಪ ಸಮಸ್ಯೆಗಳು, ಮನೆಯಲ್ಲಿ ನೆಮ್ಮದಿ ಇಲ್ಲದೇ ಇರತಕ್ಕಂಥ ವಾತಾವರಣ ಮೊದಲ ಒಂದು ದಿನದಲ್ಲಿ ಕಂಡುಬಂದರೂ ಮುಂದೆ ಬರತಕ್ಕಂಥ ದಿನಗಳು ಖಂಡಿತವಾಗಿ ಉತ್ಕೃಷ್ಟತೆಯನ್ನು ಕೊಡುತ್ತೆ, ಲಾಭವನ್ನು ಕೊಡುತ್ತೆ, ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಯಾರು ಸಿಂಹರಾಶಿಯಲ್ಲಿದ್ದೀರೋ ಖಂಡಿತವಾಗಿ ಶುಭ ಫಲಕ್ಕೋಸ್ಕರ ಗಣಪತಿಯ ಆರಾಧನೆಯನ್ನು ಮಾಡಿ. ಬುಧವಾರ ಗಣಪತಿಗೆ ದರ್ಬೆಯನ್ನು ಇಟ್ಟು ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ನಿಜವಾಗ್ಲೂ ಸಮಸ್ಯೆಗಳು ಉಲ್ಬಣವಾಗ್ತಕ್ಕಂಥದ್ದು ಉಪಶಮನವಾಗ್ತದೆ. ಕಷ್ಟ ನಷ್ಟಗಳಿಂದ ಸಮಸ್ಯೆಗಳು ದೂರ ಆಗೋದು ಸತ್ಯವಾಗ್ತದೆ. ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು? ನಾವು ಕನ್ಯಾ ರಾಶಿಯವರ ಫಲಗಳನ್ನು ನಾವು ನೋಡಿದಾಗ ಕನ್ಯಾ ರಾಶಿಯವರಿಗೆ ವಾರದ ಪ್ರಥಮ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಮಾನ ಅಪಮಾನಗಳ ವಿವಾದಗಳು ನಡೀತಕ್ಕಂಥ ಸಾಧ್ಯತೆ ಇರುತ್ತೆ. ಅನುಮಾನ ದೃಷ್ಟಿ ಸಂಗಾತಿ ಮೇಲೆ ಕಾಣ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಏನೋ ಒಂದು ರೀತಿಯಲ್ಲಿ ವ್ಯಾವಹಾರಿಕವಾಗಿರ್ಬೋದು, ಪಾರ್ಟ್ನರ್ಶಿಪ್ಪಲ್ಲಾಗಿರ್ಬೋದು, ಈ ಒಂದು ಪ್ರಾರಂಭದ ಹಂತದಲ್ಲಿ ತೋರಿಸದೆ ತದನಂತರದಲ್ಲಿ ಸ್ವಲ್ಪ ಜಾಗರೂಕತೆ, ಇದ್ದಕ್ಕಿದ್ದಾಗೆ ನಷ್ಟಗಳು ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶ ಇದೆ. ಅಥವಾ ಆರೋಗ್ಯದಲ್ಲೇ ಅಥವಾ ಶತ್ರುಬಾಧೆಗಳಾಗಿರ್ಬೋದು. ಈ ವಾರದಲ್ಲಿ ಸ್ವಲ್ಪ ಜಾಗರೂಕತೆ. ಮಧ್ಯಭಾಗದವರೆಗೂ ಕೂಡ ಅಷ್ಟು ಉತ್ತಮತೆ ಇಲ್ಲ. ತದನಂತರದಲ್ಲಿ ಬರ್ತಕ್ಕಂಥ ನೋಡಿ ಅನುರಾಧ ನಕ್ಷತ್ರ, ನಂತರದಲ್ಲಿ ಪೂರ್ವಾಷಾಢ ನಕ್ಷತ್ರ ಸ್ವಲ್ಪ, ನಂತರದಲ್ಲಿ ಬರ್ತಕ್ಕಂಥ ಜ್ಯೇಷ್ಠ ನಕ್ಷತ್ರ ಅಷ್ಟಮ ಸ್ಥಾನ, ಮೂಲ ನಕ್ಷತ್ರ 12ರ ಸ್ಥಾನ. ಅದೇ ರೀತಿಯಾಗಿ ಪೂರ್ವಾಷಾಢ ನಕ್ಷತ್ರ ಸ್ವಲ್ಪ 9ರಲ್ಲಿ ಶುಕ್ರನಿದ್ದಾನೆ, ಓಕೆ, ಬಟ್ ಅಲ್ಲೂ ಕೂಡ ಅಷ್ಟು ಉತ್ತಮತೆ ಇಲ್ಲ. ತಿರ್ಗಾ ತದನಂತರದಲ್ಲಿ ಬರ್ತಕ್ಕಂಥ ಉತ್ತರಾಷಾಢ ನಕ್ಷತ್ರ ಸ್ವಲ್ಪ ಉತ್ತಮವಿಲ್ಲ. ಶ್ರವಣ ನಕ್ಷತ್ರ ಪಂಚಮ, ಹಣಕಾಸಿನ ವಹಿವಾಟುಗಳು ಕೂಡ ತಗ್ಗಿಬಿಡುತ್ತೆ. ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬರ್ತದೆ. ಮಸ್ಟ್ ಆ್ಯಂಡ್ ಶುಡ್ ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಹೊಸದಾಗಿ ಯಾವುದೇ ಕಾರ್ಯಗಳನ್ನು ಹಮ್ಮಿಕೊಳ್ಬೇಡಿ. ಹಾಗೆ ಸಂಗಾತಿಯೊಟ್ಟಿಗಿನ ವಾಗ್ವಾದಗಳು ಬೇಡ. ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಸಾಧ್ಯವಾದರೆ ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಮೃತ್ಯುಂಜಯ ಹೋಮ ಅಥವಾ ಹವನಾದಿಗಳನ್ನು, ಮೃತ್ಯುಂಜಯ ಜಪವನ್ನಾದರೂ ಪರವಾಗಿಲ್ಲ, ಬಿಲ್ವಪತ್ರೆ ಅಷ್ಟೋತ್ತರವಾದರೂ ಪರವಾಗಿಲ್ಲ, ಈ ಕಾರ್ಯಗಳನ್ನು ಮಾಡಿ. ತ್ರಯಂಬಕ ಮಂತ್ರವನ್ನು ಹೇಳೋದು ಮರಿಬೇಡಿ. ಈ ವಾರದಲ್ಲೂ ಕೂಡ ತ್ರಯಂಬಕ ಮಂತ್ರ ಪಠನೆ ಸ್ವಲ್ಪ ಶುಭವನ್ನು ತರುತ್ತೆ. ಕನ್ಯಾ ರಾಶಿಯವ್ರಿಗೆ ಅಟ್ಲೀಸ್ಟ್ ಬರ್ತಕ್ಕಂಥ ಆಪತ್ತುಗಳು ದೂರ ಆಗುತ್ತೆ. ಪ್ರತಿದಿನ ಕನ್ಯಾ ರಾಶಿಯವರು ಸ್ವಲ್ಪ ಅರ್ಘ್ಯವನ್ನು ಈ ಸೂರ್ಯನಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಸ್ವಲ್ಪ ಶುಭದ ಕಾಲವಾಗುತ್ತೆ. ಹಾಗೆ ತುಲಾರಾಶಿಯವರಿಗೆ ಈ ವಾರದಲ್ಲಿ ಏನಾದರೂ ಸ್ವಲ್ಪ ಮಟ್ಟಿಗೆ ಶುಭವಿದೆಯಾ ನೋಡೋಣ. ನೋಡಿ, ತುಲಾರಾಶಿಯವ್ರದ್ದು ನಾವು ವಾರದ ಪ್ರಥಮ ಭಾವದಲ್ಲಿ ಚಂದ್ರ ಶನಿಯ ನಕ್ಷತ್ರದಲ್ಲಿ ಹಾದು ಹೋಗುತ್ತೆ.
ಸ್ವಲ್ಪ ಮಟ್ಟಿಗೆ ಕಾರ್ಯಪ್ರವೃತ್ತತೆಯನ್ನು ತೋರಿಸ್ತದೆ. ಖಂಡಿತವಾಗಿ ಕಾರ್ಯಪ್ರವೃತ್ತ, ಹಾಗೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮತೆಯಾಗಿರ್ತಕ್ಕಂಥದ್ದು. ಮದುವೆ ಮಾತು ವಿಚಾರಗಳಲ್ಲಿ ಸ್ವಲ್ಪ ಹಿರಿಯರ ಒಂದು ಆ, ಸಂಧಾನ, ಅಂದರೆ ಹಿರಿಯರ ಒಂದು ಹಸ್ತಕ್ಷೇಪ ಇರತಕ್ಕಂಥ ಸನ್ನಿವೇಶ ಬರುತ್ತೆ. ಖಂಡಿತವಾಗಿ ತುಲಾರಾಶಿಯವರಿಗೆ ಈ ವಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಖಂಡಿತ ಇದೆ. ಸಣ್ಣಾಗಿ ಸದುಪಯೋಗ ಮಾಡಿಕೊಳ್ಳಿ. ನೀವು ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದು ಹೆಚ್ಚಿನದಾಗಿದೆ. ಬಿಸ್ನೆಸ್ಸಲ್ಲಿ ಲಾಭವನ್ನು ಕಾಣ್ತಕ್ಕಂಥ ಸನ್ನಿವೇಶಗಳು ಕೂಡ ಪ್ರಾರಂಭವಾಗ್ತಕ್ಕಂಥದ್ದು ಇರುತ್ತೆ. ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥ ಕಾಲ ತುಲಾರಾಶಿಯವ್ರಿಗೆ. ಎಲ್ಲ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ. ಕೇವಲ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾರಾಧನೆಯನ್ನು ಒಂದು ಮಾಡಿಕೊಳ್ಳಿ. ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಮಾಡ್ತಕ್ಕಂಥದ್ದು, ಸಾಧ್ಯವಾದರೆ ಅಲ್ಲಿ ಈ ಮಲ್ಲಿಗೆ ಪುಷ್ಪವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ, ತಾಯಿಯ ಆರಾಧನೆ, ತಾಯಿಯ ವಿಶೇಷವಾಗಿರ್ತಕ್ಕಂಥ ಮಂತ್ರಗಳು, ಸಾಧ್ಯವಾದರೆ ದುರ್ಗಾ ಮಂತ್ರಗಳು, ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ. ತುಲಾರಾಶಿಯವರಿಗೆ ಖಂಡಿತ ಈ ವಾರ ಶುಭವಿದೆ. ಯಾವುದೇ ಕಾರಣಕ್ಕೂ ಡಿಲೇ ಮಾಡಬೇಡಿ. ಇದು ವಿಶೇಷವಾಗಿರ್ತಕ್ಕಂಥ ಕಾಲ. ವೃಶ್ಚಿಕ ರಾಶಿಯವರ ಈ ವಾರದ ಫಲ ಹೇಗಿರುತ್ತೆ? ನಾವು ವೃಶ್ಚಿಕ ರಾಶಿಯ ಫಲವನ್ನು ನೋಡಿದಾಗ ಮೊದಲು ಪಂಚಮದಲ್ಲಿ ಹಾದು ಹೋಗ್ತಕ್ಕಂಥ ಶನಿ, ಅಂದರೆ ಅನುರಾಧ ನಕ್ಷತ್ರ ತನ್ನದೇ ಆಗಿರ್ತಕ್ಕಂಥ ನಕ್ಷತ್ರದಲ್ಲಿ ಹಾದು ಹೋಗ್ತದೆ. ಸೋಂಬೇರಿತನ ಫಸ್ಟ್ ಬಿಡಿ. ಮೇಯ್ನ್ ಪಾಯಿಂಟ್ ವೃಶ್ಚಿಕ ರಾಶಿಯವರಿಗೆ ಈ ಸೋಂಬೇರಿತನ ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬಂದರೂ ಅದು ಉಪಶಮನವಾಗ್ತಕ್ಕಂಥ ವಾರವಾಗ್ತದೆ. ಇಲ್ಲಿ ಇಂಪಾರ್ಟೆಂಟ್ ಲೇಸಿನೆಸ್ ಬಿಟ್ಟು ಕಾರ್ಯಪ್ರವೃತ್ತಿಯನ್ನು ಆದರೆ ಅದ್ಭುತವಾಗಿರ್ತಕ್ಕಂಥ ಫಲ ನಿಮಗೂ ಆಗ್ತದೆ. ನೋಡಿ, ಮುಖ್ಯವಾಗಿರ್ತಕ್ಕಂಥದ್ದು ಶನಿಯ ನಕ್ಷತ್ರ, ತದನಂತರದಲ್ಲಿ ಜ್ಯೇಷ್ಠ ನಕ್ಷತ್ರ, 6ರ ಸ್ಥಾನ ಸೂರ್ಯನೊಟ್ಟಿಗಿದ್ದಾನೆ. 6 ದಶಮಾಧಿಪತಿ ಜೊತೆಯಲ್ಲಿರ್ತಕ್ಕಂಥದ್ದು ಉತ್ಕೃಷ್ಟ ಫಲಗಳನ್ನು ಕೊಡ್ತಕ್ಕಂಥದ್ದಿದೆ. ಸೂರ್ಯ ಬುಧಾದಿತ್ಯ ಯೋಗದ ಪರಿಣಾಮ, ಶುಕ್ರ ಸ್ವಸ್ಥಾನದಲ್ಲಿರ್ತಕ್ಕಂಥದ್ದು ಕೂಡ ಇದೆ. ನಿಜವಾಗ್ಲೂ ಕೇತು ಸ್ಥಾನ ದಶಮದಲ್ಲಿದ್ದಾನೆ. ಹಣಕಾಸು ವಹಿವಾಟುಗಳು ತಾವು ಮ್ಯಾಕ್ಸಿಮಮ್ ಬ್ಯುಸಿ ಶೆಡ್ಯೂಲ್ಸ್ ಆಗಿಬಿಡುತ್ತೆ ವೃಶ್ಚಿಕ ರಾಶಿಯವರಿಗೆ. ಈ ವಾರದಲ್ಲಿ ತುಂಬ ಕೆಲಸ ಇದೇ ರೀತಿಯಾದಂಥ ಕೆಲಸ ಕಾರ್ಯಗಳು ನಡೀತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಯಾರು ಹೊಸದಾಗಿ ಅಥವಾ ಸರ್ಕಾರಿ ಕೆಲಸಕ್ಕೆ ಅಪ್ಲೈ ಮಾಡಿರ್ತಕ್ಕಂಥವ್ರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಇದ್ದಕ್ಕಿದ್ದ ಹಾಗೆ ಧನಾಗಮ ಬರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಇದೆ. ಸದುಪಯೋಗ ಮಾಡ್ಕೊಳ್ಳಿ. ಡೋಂಟ್ ಡಿಲೇ ದ ಟೈಮ್. ಇದು ವೃಶ್ಚಿಕ ರಾಶಿಯವರ ಒಂದು ವಾರದ ಫಲ. ಇದನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಕೇವಲ ನೀವು ಅದ್ಭುತವಾಗಿ ಒಂದು ಗುರುವಿನ ಮಂತ್ರವನ್ನು ಇಡೀ ದಿನ, ಅಂದರೆ ವಾರದಲ್ಲಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ. ಓಂ ಬ್ರಹ್ಮಸ್ಪತಯೇ ನಮಃ, ಇದೊಂದು ಮಂತ್ರ ನೀವೆಲ್ಲ ಕಾರ್ಯಗಳಿಗೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಧನುರಾಶಿಯವರ ಫಲಾಫಲ ಈ ವಾರದಲ್ಲಿ ಹೇಗಿರುತ್ತೆ? ಧನುರಾಶಿಯವರಿಗೆ ಸ್ವಲ್ಪ ನೋಡಿ, ವ್ಯಾವಹಾರಿಕವಾಗಿ ಭೂಮಿಯ ವ್ಯವಹಾರದಲ್ಲಾಗಿರ್ಬೋದು, ಅಥವಾ ಮನೆ ಅಥವಾ ಎಜುಕೇಷನ್ ಸ್ವಲ್ಪ ಡಲ್ ಇರ್ತದೆ ಮೊದಲ ಭಾಗದಲ್ಲಿ. ತದನಂತರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಜಾಣ್ಮೆಯಿಂದ ಎಲ್ಲವನ್ನ ಸಾಧಿಸ್ತೀರಾ. ಅಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥದ್ದು ಪ್ರೀತಿ ಪಾತ್ರರೊಟ್ಟಿಗಿನ ಉತ್ತಮ ಬಾಂಧವ್ಯತೆ ಜಾಸ್ತಿ ಆಗ್ತಾ ಬರ್ತದೆ. ಅವರೊಟ್ಟಿಗಿನ ಸಾಧ್ಯವಾದರೆ ಧನುರಾಶಿಯವರಿಗೆ ಇನ್ನಷ್ಟು ಮುಂದುವರೆದು ಹೇಳೋದಾದರೆ, ಸಾಧ್ಯವಾದಷ್ಟು ಕೂಡ ನಿಮಗೆ ಈ ವಾರದ ಫಲವನ್ನು ನೋಡಿದಾಗ ಪ್ರೀತಿಸಿದವರ ಜೊತೆ ಒರೆಸ್ತಕ್ಕಂಥ ಕಾಲ ಕೂಡ ಆಗುತ್ತೆ. ಅವರೊಟ್ಟಿಗೆ ಉತ್ತಮ ಬಾಂಧವ್ಯತೆಯನ್ನು ಬೆಳೆಯುತ್ತೆ. ಸರ್ಕಾರಿ ಕೆಲಸದಲ್ಲಿ ಕೆಲವೊಂದು ಸಂಧಾನದ ಮೂಲಕ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಧನುರಾಶಿಯವರಿಗಿದೆ. ನಿಜವಾಗ್ಲೂ ಹಣಕಾಸು ವಹಿವಾಟುಗಳು ಕೂಡ ಚೆನ್ನಾಗಿ ಒಂದು ನಡೀತಕ್ಕಂಥ ಸಾಧ್ಯತೆ ಬರುತ್ತೆ. ಕುಜನೊಟ್ಟಿಗೆ ಶನಿ ಇರೋದ್ರಿಂದ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದು ಸಲಹೆ ಧನುರಾಶಿಯವರಿಗೆ ಕುಜನ ಶಾಂತಿಯನ್ನು ಮಾಡ್ಕೊಳ್ಳಿ. ವಿಶೇಷವಾಗಿರ್ತಕ್ಕಂಥ ಫಲ ಭೂಮಿಯ ವಿಚಾರದಲ್ಲಿ, ಜೊತೆಗೆ ಅಣ್ಣ ತಮ್ಮಂದರ ವಿಚಾರದಲ್ಲಿ ಕಾದಾಟಗಳನ್ನು ಮಾಡಬೇಡಿ. ಸಮಾಧಾನದಿಂದ ವರ್ತನೆಯನ್ನು ಮಾಡಿದರೆ ಮಾತ್ರ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇದೆ. ಇಲ್ಲಾಂದರೆ ಸ್ವಲ್ಪ ಗೊಂದಲಕ್ಕೊಳಗಾಗ್ತಕ್ಕಂಥದ್ದಿರೋದ್ರಿಂದ ಧನುರಾಶಿಯವರು ಕೇವಲ ಕುಜನ ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ. ಕುಜನ ಶಾಂತಿಗೋಸ್ಕರ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ. ಶನಿವಾರಗಳಂದು ಹಾಗೂ ಮಂಗಳವಾರಗಳಂದು ಆಂಜನೇಯನ ದೇವಸ್ಥಾನದಲ್ಲಿ ಭೇಟಿ ಮಾಡಿ. ಕೆಂಪು ಕಲ್ಸಕ್ಕರೆಯನ್ನು ಅಲ್ಲಿ ಪೂಜೆ ಆದ ನಂತರ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚಿ, ಅಥವಾ ಕೆಂಪು ವಸ್ತ್ರದಾನ ಕೂಡ ಮಾಡಿದ್ರೂ ಕೂಡ ಶುಭತ್ವ ಇರುತ್ತೆ. ಖಂಡಿತವಾಗಿ ಸಾಧ್ಯವಾದಷ್ಟು ಧನುರಾಶಿಯಲ್ಲಿರ್ತಕ್ಕಂಥವ್ರು ಮುಖ್ಯವಾಗಿರ್ತಕ್ಕಂಥ ಗುರುವಿನ ಮಂತ್ರ ಭಾಳ ವಿಶೇಷತೆಯನ್ನು ಕೊಡುತ್ತೆ, ಲಾಭವನ್ನು ಕೊಡುತ್ತೆ. ಮಕರ ರಾಶಿಯವರ ಈ ವಾರದ ಫಲ ಹೇಗೆ? ನಾವು ಮಕರ ರಾಶಿಯವರ ಫಲವನ್ನು ನೋಡಿದಾಗ ಮೊದಲು ಲಾಭದಲ್ಲಿ ನೀವು ಎಷ್ಟು ಪ್ರಯತ್ನ ಮಾಡ್ತೀರೋ ಅಷ್ಟು ಲಾಭವನ್ನು ಕೊಡ್ತಾರೆ. ಮನೆ ವಿಚಾರ, ಆಸ್ತಿಯ ವಿಚಾರದಲ್ಲಿ ಲಾಭ, ಕೆಲಸದ ವಿಚಾರದಲ್ಲಿ ಲಾಭ, ತಾವು ದೈವಿಕವಾಗಿರ್ತಕ್ಕಂಥ ಲಾಭವನ್ನು ಪಡಿತಕ್ಕಂಥದ್ದು ಈ ವಾರದಲ್ಲಿ ಮಕರ ರಾಶಿಯವರಿಗೆ ಕಂಡು ಬರ್ತಾರೆ.
ನಿಜವಾಗ್ಲೂ ಮಕರ ರಾಶಿಯವರಿಗೆ ಕೇತು ಶಾಂತಿ ಒಂದಷ್ಟು ಮಾಡಿಕೊಂಡ್ರೆ ಮುಖ್ಯ ಕಾರ್ಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ, ಭೂಮಿ ಯೋಗ ಖರೀದಿ ಪ್ರಭ್ಯತೆ ಬರ್ತದೆ. ಖಂಡಿತವಾಗಿ ಈ ಸಾಲ ಸೂಲದ ವಿಚಾರಗಳಲ್ಲಿ ಕೂಡ ಜಯವನ್ನು ಸಾಧಿಸ್ತಕ್ಕಂಥಿರುತ್ತೆ. ಕೇವಲ ಗಣಪತಿ ಆರಾಧನೆ ಒಂದು ಮಕರ ರಾಶಿಯವರು ಮಾಡ್ಕೊಳ್ಳಿ. ಹಣಕಾಸು ವಹಿವಾಟುಗಳು ಚೆನ್ನಾಗಿರ್ತದೆ, ಬಟ್ ಮಾತಿನಲ್ಲಿ ಸ್ವಲ್ಪ ಒಳ್ಳೆಯ ಮಾತುಗಳನ್ನು ಹಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ತಾವು. ಮಕರ ರಾಶಿಯವರು ಎರ್ರಾಬಿರ್ರಿ ಮಾತಾಡಿದ್ರೆ ಸ್ವಲ್ಪ ವ್ಯಾವಹಾರಿಕವಾಗಿ ಸಮಸ್ಯೆ ಬಂದ್ಬಿಡುತ್ತೆ. ಬಟ್ ಪ್ರಯತ್ನ ಇದೆ. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ವೆರಿ ಗುಡ್ ಇರತಕ್ಕಂಥ ಸಮಯ. ಶುಕ್ರ ಸ್ವಸ್ಥಾನದಲ್ಲೇ ಇರತಕ್ಕಂಥದ್ದಾಗಿರೋದ್ರಿಂದ ವಿಶೇಷವಾಗಿರ್ತಕ್ಕಂಥ ರಾಜಯೋಗ ಶುಕ್ರನಿಂದ ಲಭ್ಯವಾಗುತ್ತೆ. ಕೇವಲ ನೀವು ಕೇತು ಶಾಂತಿಗೋಸ್ಕರ ಗಣಪತಿಗೆ 21 ಗರಿಕೆಯನ್ನು ಇಟ್ಟು ಪ್ರಾರ್ಥನೆ ಮಾಡ್ತಾ ಬನ್ನಿ. ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಈ ಒಂದು ಮಕರ ರಾಶಿಯವ್ರಿಗೂ ಈ ವಾರದಲ್ಲಿ ಸಿಗ್ತಕ್ಕಂಥದ್ದಿದೆ, ಚೆನ್ನಾಗಿದೆ ಕೂಡ. ಹಾಗೆ ಕುಂಭರಾಶಿಯ ಫಲಾಫಲ. ಕುಂಭರಾಶಿಯವರಿಗೆ ಒಂದು ವಿಶೇಷತೆ, ನಿಮಗೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೇನೆ, ಏನೇ ಆದರೂ ಮಾಡಿ ನಾನೊಂದು ಉನ್ನತವಾಗಿರ್ತಕ್ಕಂಥ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಸ್ಥಾನದಲ್ಲಿ ಬೇಕು ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ, ಆಗಬೇಕು ಅಂತಕ್ಕಂಥದ್ದು. ಅದಕ್ಕೋಸ್ಕರ ಶ್ರಮವನ್ನು ಹಾಕ್ತೀರ. ಸ್ವಲ್ಪ ಮಟ್ಟಿಗೆ ಹಣಕಾಸು ವಹಿವಾಟುಗಳಲ್ಲಿ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಬಟ್ ಸಪ್ತಮಾಧಿಪತಿ ಅಷ್ಟಮಾಧಿಪತಿ ಜೊತೆಲಿದ್ದಾನೆ, ಪಂಚಮಾಧಿಪತಿ ಜೊತೆ ಬುದ್ಧಿಯನ್ನು ಉಪಯೋಗಿಸಿ ಕೆಲಸವನ್ನು ಮಾಡಿ. 200% ಕುಂಭರಾಶಿ ವಿಶೇಷವಾಗಿರ್ತಕ್ಕಂಥ ಕಾಲ. ಜೊತೆಗೆ ನಿಮಗೆ ಸುಖ ಭೋಜನ, ಉಡುಗೊರೆಗಳು, ಹಾಗೆ ಬಟ್ಟೆ ಖರೀದಿ ಯೋಗಗಳು, ಹಾಗೆ ಲಕ್ಸುರಿ ಲೈಫ್ ನೀಡ್ ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ಬರುತ್ತೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳನ್ನು ಬಿಟ್ಟರೂ ಇನ್ನು ಮಿಕ್ಕ ವಿಚಾರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದಿರುತ್ತೆ. ಸಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಸಾಲದ ಭಯ ಇತ್ತು ಅಂತಕ್ಕಂಥ ಕುಂಭರಾಶಿಯವರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಸಾಲ ತೀರ್ತಕ್ಕಂಥ ಸನ್ನಿವೇಶನೂ ಕೂಡ ಈ ವಾರದಲ್ಲಿ ಲಭ್ಯವಾಗ್ತಕ್ಕಂಥಿರುತ್ತೆ. ಶನಿ ಮತ್ತು ಕುಜನ ಸಂಗಮ ಧನಸ್ಥಾನದಲ್ಲಿರೋದ್ರಿಂದ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಪ್ರತಿದಿನ ಈ ವಾರದಲ್ಲಿ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಿ. ವಿಶೇಷವಾಗಿ ಕೇವಲ ನಿಮ್ಮ ನಾಲೆಡ್ಜಿಂದ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ನೀವು ಕಾಣ್ತಕ್ಕಂಥದ್ದು ಈ ಕುಂಭರಾಶಿಯವರಿಗೆ ಈ ವಾರದಲ್ಲೂ ಕಾಣಿಸ್ತಾ ಇದೆ. ಮೀನರಾಶಿಯ ಫಲಾಫಲ ನೋಡಿ, ಮೀನರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಕಾಡ್ತದೆ ಈ ಮೊದಲ ಭಾಗದಲ್ಲಿ. ಹೇಗೆ ಯಾವ ಕೆಲಸ ಮಾಡಿದ್ರೆ ನೋಡೋಣ ಬಿಡಪ್ಪ, ಲೇಸಿನೆಸ್ ಜಾಸ್ತಿ ಆಗ್ತದೆ. ಬಟ್ ಒನ್ ಥಿಂಗ್, ಆದ ನಂತರ ಒಂದು 2 ಡೇಸ್ ಆದ ನಂತರ ಈ ವಾರದಲ್ಲಿ ನಂತರದಲ್ಲಿ ಬರ್ತಕ್ಕಂಥ ಸೋಮವಾರ ಮಂಗಳವಾರ ಈ ಕಡೆ ಜಾತಕಗಳನ್ನು ನೋಡಿದಾಗ ಮೀನರಾಶಿಯವ್ರಿಗೆ ನಿಜವಾಗ್ಲೂ ಹಣಕಾಸಿನ ವ್ಯವಸ್ಥೆ, ಕುಟುಂಬದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸ್ತಕ್ಕಂಥ ಕಾಲ ಬರುತ್ತೆ. ಈ ವಾರದಲ್ಲಿ ಸಾಧ್ಯವಾದಷ್ಟು ಕೂಡ ನೀವು ಯಾವುದೇ ಒಂದು ಕಾರ್ಯಗಳನ್ನು ಮಾಡಿದ್ರೂ ಕೂಡ ಯಶಸ್ಸು ಸಿಗ್ತಕ್ಕಂಥದ್ದು ಜಾಸ್ತಿ ಇದೆ. ಮೀನರಾಶಿ ಈ ವಾರದಲ್ಲೂ ಕೂಡ ಮೊದಲ ಪ್ರಥಮ ಹಂತದಲ್ಲಿ ಸ್ವಲ್ಪ ಸಮಸ್ಯೆ ಕಂಡು ಬಂದರೂ ಸಹಿತವಾಗಿ ತದನಂತರದಲ್ಲಿ ಬರ್ತಕ್ಕಂಥ ದಿನಮಾನಗಳು, ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ, ದಾಂಪತ್ಯದ ಸುಖ ಇರ್ತದೆ. ತದನಂತರದಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಲಾಭದಲ್ಲಿ ಕೂಡ ಈ ವಾರದಲ್ಲಿ ಕೊನೆಯಲ್ಲಿ ಶ್ರವಣ ನಕ್ಷತ್ರದಲ್ಲಿ ಮಕರ ರಾಶಿ ಚಂದ್ರ ಕೂಡ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆಯನ್ನು ಕೊಡುತ್ತೆ. ಈ ಟ್ರೇಡಿಂಗಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯತೆ ಕೂಡ ಆಗುತ್ತೆ. ಜಾಣ್ಮೆಯಿಂದ ವ್ಯಾವಹಾರಿಕವಾಗಿ ಈ ಒಂದು ಮೀನರಾಶಿಯವ್ರಿಗೂ ಕೂಡ ಈ ವಾರದಲ್ಲಿ ಶುಭದ ಸಾಂಕೇತಿಕವಾಗಿದೆ. ಕೇವಲ ಈ ಮೀನ ರಾಶಿಯವರು ಅದ್ಭುತವಾಗಿರ್ತಕ್ಕಂಥ ಪರಿಹಾರಕ್ಕೋಸ್ಕರ ದುರ್ಗಾ ಕವಚ ಮಂತ್ರ, ಆಗಿಂದಾಗೆ ಸ್ವಲ್ಪ ಉದ್ದಿನ ಕಾಳನ್ನು ದಾನವನ್ನು ಮಾಡಿ, ಸ್ವಲ್ಪ ಮಟ್ಟಿಗೆ ಸಮಾಧಾನದಿಂದ ವರ್ತನೆಯನ್ನು ಮಾಡಿ. ಖಂಡಿತವಾಗಿ ಈ ವಾರ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗೋದು ಸತ್ಯ. ಇಷ್ಟು 12 ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ.